ನಮಸ್ಕಾರ ಸ್ನೇಹಿತರೆ. ಜಗತ್ತು ಅನೇಕ ವಿಸ್ಮಯಭರಿತ ಅಂಶಗಳಿಗೆ ತಾಣವಾಗಿದೆ. ಅದೇ ರೀತಿ ಒಡಿಶಾದ ಪುರಿಯಲ್ಲಿರುವಂತಹ ಪುರಾತನ ಹಿಂದೂ ಯಾತ್ರಾ ಸ್ಥಳವಾದ ಜಗನ್ನಾಥ ದೇವಾಲಯ ಕೂಡ ರಹಸ್ಯಗಳಿಂದ ಕೂಡಿದೆ. ಈ ಅದ್ಭುತಕ್ಕೆ ವಿಜ್ಞಾನಿಗಳು ಕೂಡ ನಿಬ್ಬೆರಗಾಗಿದ್ದಾರೆ. ಪುರಿ ಜಗನ್ನಾಥ ದೇವಾಲಯವನ್ನ 12ನೇ ಶತಮಾನದಲ್ಲಿ ಗಂಗಾ ರಾಜವಂಶದ ರಾಜ ಅನಂತವರ್ಮ ಚೋಡಗಂಗಾ ಎನ್ನುವಾತ ನಿರ್ಮಿಸಿದ ಎಂದು ಹೇಳಲಾಗುತ್ತೆ. ಈತನು ಜಗನ್ನಾಥನಿಗೆ ಸಮರ್ಪಿತವಾದ ಭವ್ಯವಾದ ದೇವಾಲಯವನ್ನು ಕಟ್ಟಿಸಿದನು. ಶತಮಾನಗಳಿಂದಲೂ ಗಂಗಾ ರಾಜವಂಶ ಮತ್ತು ಗಜಪತಿ ಕುಟುಂಬದ ನಂತರದ ದೊರೆಗಳು ದೇವಾಲಯದ ಸಂಕೀರ್ಣವನ್ನು ವಿಸ್ತರಿಸುವಲ್ಲಿ ಮತ್ತು ನವೀಕರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇವರ ಭಕ್ತಿ ಮತ್ತು ಪ್ರೋತ್ಸಾಹವು ದೇವಾಲಯವನ್ನ ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಬಲಪಡಿಸಿತು. ಜಗತ್ತಿನ ಯಾತ್ರಿಕರ ಆಕರ್ಷಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿತು ಎಂದರೆ ತಪ್ಪಾಗಲಾರದು. ಇಂದು ಜಗನ್ನಾಥ ದೇವಾಲಯವು ಹಿಂದಿನ ಆಡಳಿತಗಾರರ ಗಮನಾರ್ಹ ಕುಶಲತೆ ಮತ್ತು ಭಕ್ತಿಗೆ ಸಾಕ್ಷಿಯಾಗಿದೆ. ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ಭೂದೃಶ್ಯದ ಮೇಲೆ ಅಳಿಸಲಾಗದ ಗುರುತು ಬಿಟ್ಟು ಲಕ್ಷಾಂತರ ಭಕ್ತರಿಗೆ ಪವಿತ್ರವಾದ ಪೂಜಾ ಸ್ಥಳವಾಗಿದೆ. ಇದಕ್ಕೆ ಹಿಂದಿನ ಪೂರ್ವಜರ ಕೊಡುಗೆಯೇ ಕಾರಣ ಎಂದರೆ ಹೇಳಬಹುದು. ಪುರಿ ಜಗನ್ನಾಥ ದೇವಾಲಯವು ಅಪಾರ ಸಂಪತ್ತನ್ನ ತನ್ನ ಭೂಗರ್ಭದಲ್ಲಿರಿಸಿಕೊಂಡಿತ್ತು. ಚಿನ್ನ ಮತ್ತು ಅಮೂಲ್ಯ ಕಲ್ಲುಗಳು ಸೇರಿದಂತೆ ವಜ್ರ ವೈಡೂರ್ಯಗಳು ಶತಮಾನಗಳ ಹಿಂದಿನ ಅಮೂಲ್ಯವಾದ ಸಂಪತ್ತಿಗೆ ನೆಲೆಯಾಗಿತ್ತು. ಇದೇ ಕಾರಣದಿಂದಾಗಿ ಇದು ಹಿಂದೆ 18 ಬಾರಿ ಆಕ್ರಮಣಕ್ಕೆ ಒಳಗಾಗಿತ್ತೆಂದರೆ ತಪ್ಪಾಗಲಾರದು. ಜಗನ್ನಾಥ ದೇವಾಲಯದ ಮೇಲಿರುವ ಸುದರ್ಶನ ಚಕ್ರವು ಒಂದಲ್ಲ ಎರಡಲ್ಲ ಬಿಡಿಸಲಾಗದ ರಹಸ್ಯಗಳ ಕೇಂದ್ರಬಿಂದುವಾಗಿದೆ. ಸುದರ್ಶನ ಚಕ್ರವು ಟನ್ಗಳಷ್ಟು ತೂಕದ ಒಂದು ಬೃಹತ್ ಲೋಹದ ರಚನೆಯಾಗಿದೆ ಮತ್ತು ಅಂತಹ ಬೃಹತ್ ರಚನೆಯು ದೇವಾಲಯದ ಶಿಖರವನ್ನು ಹೇಗೆ ತಲುಪಿತು, ಅದನ್ನು ಹಿಂದಿನ ವಾಸ್ತುಶಿಲ್ಪಿಗಳು ಅಷ್ಟು ಮೇಲಕ್ಕೆ ಹೇಗೆ ತಲುಪಿಸಿದರು ಎಂಬುದು ಇಂದಿಗೂ ಕೂಡ ರಹಸ್ಯವಾಗಿ ಉಳಿದಿದೆ. ಈ ಕಟ್ಟಡದ ವಾಸ್ತುಶಿಲ್ಪವು ಎರಡನೆಯ ರಹಸ್ಯವಾಗಿದೆ, ಏಕೆಂದರೆ ಪ್ರತಿಯೊಂದು ಕೋಣದಿಂದ ಈ ದೇವಾಲಯವನ್ನು ಕಂಡರೂ ಅದು ಒಂದೇ ರೀತಿ ಕಾಣುತ್ತದೆ. ನಗರದಾದ್ಯಂತ ಪ್ರತಿ ದಿಕ್ಕಿನಿಂದ ನೋಡಿದಾಗ ಚಕ್ರವು ಒಂದೇ ರೀತಿಯಲ್ಲಿ ಕಾಣುತ್ತದೆ ಎಂದು ಹೇಳಲಾಗುತ್ತೆ. ಇದು ವಾಸ್ತುಶಿಲ್ಪ ವಿನ್ಯಾಸದಲ್ಲಿನ ಒಗಟಾಗಿ ಇಂದಿಗೂ ತಜ್ಞರ ದಿಗ್ಭ್ರಮೆಗೆ ಕಾರಣವಾಗಿದೆ. ಜಗನ್ನಾಥ ದೇವಾಲಯದ ಮೇಲಿರುವಂತಹ ಧ್ವಜವು ಗಾಳಿಯು ಬೀಸುವಂತಹ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಈ ಅದ್ಭುತಕ್ಕೆ ವಿಜ್ಞಾನಿಗಳಿಂದ ಉತ್ತರವೇ ಇಲ್ಲ. ಈ ಧ್ವಜವನ್ನ ತರಬೇತಿ ಪಡೆದ ಅರ್ಚಕರು 20 ಅಡಿ ಅಗಲದ ತ್ರಿಕೋನ ಧ್ವಜವನ್ನು ಬದಲಾಯಿಸಲು ಪ್ರತಿದಿನ ದೇವಾಲಯವನ್ನು ಹತ್ತಾರೆ. ಒಂದು ದಿನವೂ ಈ ನಿಯಮವನ್ನು ಉಲ್ಲಂಘಿಸುವಂತಿಲ್ಲ. ಎಲ್ಲಾದರೂ ಈ ನಿಯಮವನ್ನು ಉಲ್ಲಂಘಿಸಿದ್ದೇ ಆದಲ್ಲಿ 18 ವರ್ಷಗಳವರೆಗೆ ಮುಚ್ಚಬೇಕಾಗುತ್ತದೆ. ಜಗನ್ನಾಥ ದೇವಾಲಯವು ನಮ್ಮ ಪೂರ್ವಜರ ಕಲೆ ಮತ್ತು ವಾಸ್ತುಶಿಲ್ಪದ ಬಗೆಗೆ ಅವರಿಗಿದ್ದಂತಹ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಯಾವುದೇ ರೀತಿಯಲ್ಲಿ ಆಕಾರ ಅಥವಾ ರೂಪದಲ್ಲಿ ಈ ದೇವಾಲಯವು ನೆರಳನ್ನು ನೀಡುವುದೇ ಇಲ್ಲ. ದಿನವಿಡೀ ಪ್ರತಿದಿನ ನಮ್ಮೊಂದಿಗಿರುವಂತಹ ನೆರಳುಗಳು ಇದ್ದಕ್ಕಿದ್ದಂತೆ ಹಿಂದೆ ಸರಿಯುತ್ತವೆ. ಜಗನ್ನಾಥನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳದೆ ಪ್ರಪಂಚದ ನೈಸರ್ಗಿಕ ನಿಯಮಗಳೊಂದಿಗೆ ಹೊಂದಿಕೊಳ್ಳಲು ವಿಫಲವಾಗುತ್ತದೆ. ಈ ದೇವಾಲಯವು ಹತ್ತಿರದಲ್ಲಿ ಕಡಲ ತೀರಗಳನ್ನು ಹೊಂದಿದೆ. ಆದರೂ ನೀವು ಒಮ್ಮೆ ಈ ದೇವಾಲಯದ ಒಳಗೆ ಪ್ರವೇಶಿಸಿದರೆ ನಿಮಗೆ ಅಲೆಗಳ ಸದ್ದು ಕೇಳಿಸುವುದಿಲ್ಲ. ಇದು ನಿಜಕ್ಕೂ ರೋಮಾಂಚನ ಅದ್ಭುತ ಎಂದೆನಿಸುತ್ತದೆ. ಪುರಿ ಜಗನ್ನಾಥನ ಸನ್ನಿಧಿಯ ರಹಸ್ಯಗಳು, ಆ ದೇವಾಲಯದ ವಾಸ್ತುಶಿಲ್ಪ ನಮ್ಮ ದೇಶದ ಪೂರ್ವಜರ ಕಾರ್ಯಶೈಲಿಗೆ ಕನ್ನಡಿಯಂತಿದೆ. ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.